ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರಾ ಹರೀಶ್. ಭಾರತದ ವಾಯು ಸಂಚಾರದ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು. ಟೆಕ್ ಸಿಟಿ ಬೆಂಗಳೂರು ಈಗ ಏರ್ ಟ್ರಾಫಿಕ್ನಲ್ಲೂ ಕೂಡ ದೇಶದ ವಾಣಿಜ್ಯ ರಾಜಧಾನಿ ಮುಂಬೈಯನ್ನ ಹಿಂದಿಕ್ಕಿದೆ. ಕೇವಲ 30 ವರ್ಷಗಳಲ್ಲಿ ತಿಂಗಳಿಗೆ 250 ವಿಮಾನಗಳಿದ್ದ ನಮ್ಮ ಬೆಂಗಳೂರು ಏರ್ಪೋರ್ಟ್ ಈಗ ದೇಶದ ನಂಬರ್ 1 ಏರ್ಪೋರ್ಟ್ ಆಗಿ ಹೊರಹೊಮ್ಮಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಯಶಸ್ಸಿಗೆ ಕಾರಣಗಳೇನು, ಈ ಪ್ರಗತಿಯ ಹಿಂದಿನ ಕತೆ ಏನು, ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರು ಏರ್ಪೋರ್ಟ್ ದೇಶದ ವಾಯು ಸಂಚಾರದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದೆ. 2025ರ ಅಕ್ಟೋಬರ್ ತಿಂಗಳ ಅಂಕಿಅಂಶಗಳು ಈ ವಿಷಯವನ್ನ ಸ್ಪಷ್ಟಪಡಿಸಿದೆ. ಇದು ಕೇವಲ ಅಂಕಿಅಂಶ ಅಲ್ಲ, ಇದು ಸಿಲಿಕಾನ್ ಸಿಟಿ ಬೆಳೀತಾ ಇರುವಂತಹ ಆರ್ಥಿಕ ಸಾಮರ್ಥ್ಯ ಮತ್ತು ದೇಶದ ಸಂಪರ್ಕ ಕೇಂದ್ರವಾಗಿ ಬಿಎಲ್ಆರ್ನ ಸ್ಥಾನವನ್ನ ಎತ್ತಿ ತೋರಿಸ್ತಾ ಇದೆ. ಅಂಕಿಅಂಶಗಳನ್ನ ನೋಡೋದಾದ್ರೆ ಅಕ್ಟೋಬರ್ 2025ರಲ್ಲಿ ಬೆಂಗಳೂರು ಒಟ್ಟು 20,819 ದೇಶೀಯ ವಿಮಾನಗಳ ಸಂಚಾರವನ್ನ ನಿರ್ವಹಿಸ್ತಾ ಇದೆ. ಇದರ ಎದುರು ಮುಂಬೈ 20,540 ವಿಮಾನಗಳನ್ನ ನಿರ್ವಹಿಸಿದೆ. ಅಂದ್ರೆ ಮುಂಬೈಗಿಂತ 279 ಹೆಚ್ಚು ವಿಮಾನಗಳ ಸಂಚಾರವನ್ನ ಬಿಎಲ್ಆರ್ ನಿಭಾಯಿಸಿದೆ. ಇದು ಕೇವಲ 1 ತಿಂಗಳ ಪ್ರಗತಿಯಲ್ಲ, ಈ ಬೆಳವಣಿಗೆ ಹಿಂದೆ 3 ದಶಕಗಳ ಪರಿಶ್ರಮ ಇದೆ. 1995ರ ಇತಿಹಾಸದತ್ತ ಒಮ್ಮೆ ಕಣ್ಣಾಯಿಸೋಣ. ಆಗ ಬೆಂಗಳೂರಿನ ವಾಯು ಸಂಚಾರ ನಡೀತಾ ಇದ್ದದ್ದು ಹಿಂದಿನ HAL ಏರ್ಪೋರ್ಟ್ನಲ್ಲಿ. 1995ರ ಇತಿಹಾಸದತ್ತ ಒಮ್ಮೆ ಕಣ್ಣಾಯಿಸೋಣ. ಆಗ ಬೆಂಗಳೂರಿನ ವಾಯು ಸಂಚಾರ ನಡೀತಾ ಇದ್ದದ್ದು ಹಿಂದಿನ HAL ಏರ್ಪೋರ್ಟ್ನಲ್ಲಿ. ಆ ವರ್ಷ ಬೆಂಗಳೂರು ತಿಂಗಳಿಗೆ ನಿರ್ವಹಿಸ್ತಾ ಇದ್ದಂತಹ ವಿಮಾನಗಳ ಸಂಖ್ಯೆ ಕೇವಲ 250ರ ಆಸುಪಾಸು. ಅದೇ ಸಮಯದಲ್ಲಿ ಮುಂಬೈ ತಿಂಗಳಿಗೆ 1,100 ವಿಮಾನಗಳನ್ನು ನಿರ್ವಹಿಸುವ ಮೂಲಕ ದೇಶದ ಅಗ್ರಸ್ಥಾನದಲ್ಲಿ ಇತ್ತು. ಇಂದು ಈ ಅಂತರ ಸಂಪೂರ್ಣವಾಗಿ ಅಳಿಸಿ ಹೋಗಿದೆ. ಇದು ಟೆಕ್ ಬೂಮ್ ಮತ್ತು ಮೂಲ ಸೌಕರ್ಯದ ಶಕ್ತಿ. ಈ ಅಂಕಿಅಂಶಗಳು ಆರ್ಥಿಕ ಬೆಳವಣಿಗೆಯನ್ನ ಪ್ರತಿಬಿಂಬಿಸುತ್ತೆ. ಬೆಂಗಳೂರು ಈಗ ದೇಶದ ಐಟಿ ಮತ್ತು ಸ್ಟಾರ್ಟ್ಅಪ್ಗಳ ರಾಜಧಾನಿ. ಹೊರಗಿನಿಂದ ಬರುವಂತಹ ಮತ್ತು ಹೋಗುವಂತಹ ವ್ಯಾಪಾರಸ್ಥರು, ಉದ್ಯೋಗಿಗಳು ಹೆಚ್ಚಾಗಿದ್ದಾರೆ. ಜೊತೆಗೆ ಹೊಸ ವಿಮಾನ ನಿಲ್ದಾಣದ ವಿಸ್ತರಣೆ, ಟರ್ಮಿನಲ್ 2 ಉದ್ಘಾಟನೆ ಮತ್ತು ಈ ರನ್ವೇ ಸಾಮರ್ಥ್ಯದ ಹೆಚ್ಚಳ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಅದೇ ಮುಂಬೈ ಏರ್ಪೋರ್ಟ್ ರನ್ವೇ ಮತ್ತು ಜಾಗದ ಕೊರತೆಯನ್ನ ಎದುರಿಸ್ತಾ ಇದೆ. ಆದರೆ ಬಿಎಲ್ಆರ್ನಲ್ಲಿ ಆ ಅವಕಾಶ ಇನ್ನೂ ಕೂಡ ಜಾಸ್ತಿನೇ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಯಶಸ್ಸಿಗೆ ಕೇವಲ ಐಟಿ ಬೆಳವಣಿಗೆ ಮಾತ್ರ ಕಾರಣ ಅಲ್ಲ. ವಿಮಾನ ನಿಲ್ದಾಣ ನಿರ್ವಾಹಕರು ನಿರಂತರವಾಗಿ ಸಾಮರ್ಥ್ಯವನ್ನು ವಿಸ್ತರಿಸಿದ್ದಾರೆ. ಅತ್ಯಾಧುನಿಕ ಟರ್ಮಿನಲ್ 2 ಇದೊಂದು ರನ್ವೇ ಮತ್ತು ಅತ್ಯುತ್ತಮ ಸಂಪರ್ಕ ವ್ಯವಸ್ಥೆಯಿಂದಾಗಿದೆ. ಬೆಂಗಳೂರು ಏರ್ಪೋರ್ಟ್ ವಿಮಾನಯಾನ ಸಂಸ್ಥೆಗಳಿಗೆ ಮತ್ತು ಪ್ರಯಾಣಿಕರಿಗೆ ಹೆಚ್ಚು ಆಕರ್ಷಕವಾದ ತಾಣವಾಗಿದೆ. ಇನ್ನು ಬೆಂಗಳೂರು ದೇಶದ ಪ್ರಮುಖ ಆರ್ಥಿಕ ಚಟುವಟಿಕೆಗಳ ಕೇಂದ್ರವಾಗಿದೆ. ಹೆಚ್ಚು ಹಣಕಾಸು ಮತ್ತು ಹೂಡಿಕೆ ಚಟುವಟಿಕೆಗಳು ಇಲ್ಲಿಂದ ನಡೀತಾ ಇದೆ. ವಿಮಾನ ಸಂಚಾರ ಹೆಚ್ಚಾಗೋದು ಅಂದ್ರೆ ನಗರದ ಆರ್ಥಿಕತೆಯ ಆರೋಗ್ಯ ಉತ್ತಮವಾಗಿದೆ ಅನ್ನೋ ಅರ್ಥವನ್ನ ತೋರಿಸುತ್ತೆ. ಮುಂಬೈ ಈಗಲೂ ಕೂಡ ಅಂತಾರಾಷ್ಟ್ರೀಯ ವಿಮಾನಗಳ ಸಂಚಾರದಲ್ಲಿ ಮುಂದೆ ಇರಬಹುದು, ಆದರೆ ದೇಶೀಯ ವಿಮಾನಗಳ ಸಂಚಾರ, ದೇಶೀಯ ಪ್ರಯಾಣದ ಈ ಅಂತರ ಏನಿದೆ ಬೆಂಗಳೂರಿನ ಬೆಳವಣಿಗೆಯ ವೇಗವನ್ನ ತೋರಿಸ್ತಾ ಇದೆ. ಒಂದು ಕಾಲದಲ್ಲಿ ಮುಂಬೈನ ಹಿಂದಿದ್ದಂತಹ ಬೆಂಗಳೂರು ಇವಾಗ ವಾಯು ಸಂಚಾರದ ಹೊಸ ರಾಜಧಾನಿಯಾಗಿದೆ. 20,819 ದೇಶೀಯ ವಿಮಾನಗಳೊಂದಿಗೆ ಬೆಂಗಳೂರು ಈಗ ದೇಶದ ಆಕಾಶದಲ್ಲಿ ನಾಯಕ. ಮುಂಬೈ ಇನ್ನಾದರೂ ತನ್ನ ಮೂಲ ಸೌಕರ್ಯಗಳ ಸವಾಲುಗಳನ್ನು ಮೀರಿ ನಿಂತರೆ ಮಾತ್ರ ಈ ಅಂತರವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ. ಒಟ್ಟಾರೆಯಾಗಿ ಬೆಂಗಳೂರಿನ ಈ ಸಾಧನೆ ದೇಶದ ಪ್ರಗತಿಗೆ ಹಿಡಿದಂತಹ ಕನ್ನಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.